ನಮಸ್ತೆ, ನಾನು SR ಅಗ್ರೋಟೆಕ್ ಕಂಪ್ನಿ ತುಮಕೂರು. ನಾವು ಇಲ್ಲಿ GKVKನಲ್ಲಿ ನಾವು ಸ್ಟಾಲ್ ಹಾಕಿದ್ದೀವಿ. ನಮ್ಮ ಕಂಪ್ನಿಯ ಮೇಯ್ನ್ ಒಂದು ಮುಖ್ಯವಾಗಿರ್ತಕ್ಕಂಥ ನಮ್ಮದು ಮೆಟೀರಿಯಲ್ ಅಂದರೆ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಯಾವುದು ಅಂದರೆ ಇದು ಶೆಡರ್ ಕಮ್ ಪಲ್ವರೈಸರ್ ಅಂತ ಹೇಳ್ತೀವಿ. ಈ ಶೆಡರ್ ಕಮ್ ಪಲ್ವರೈಸರ್ ಹೇಗಪ್ಪ ಅಂದರೆ ರೈತರುಗಳಿಗೆ ಸಾವಯವ ಕೃಷಿಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಉತ್ತೇಜನ ಮಾಡ್ತಾ ಇದೆ. ಇದು ಏನಂದರೆ ಈ ರೈತರುಗಳಿಗೆ ಕಸದಿಂದ ರಸ ಅಂತಾರಲ್ಲ ಆ ಥರ ಉಪಯುಕ್ತವಾಗಿರ್ತಕ್ಕಂಥ ಮಿಷಿನ್ ಆಗಿದೆ. ಇದು ರೈತರುಗಳಿಗೆ ಭಾಳ ಅನುಕೂಲವಾಗಿರ್ತಕ್ಕಂಥ ಒಂದು ಯಂತ್ರೋಪಕರಣವಾಗಿದ್ದು, ಈ ಮೆಟೀರಿಯಲ್ ನಾವು ಶೆಡರ್ ಕಮ್ ಪಲ್ವರೈಸರ್ ಅಂತ ಕರಿತೀವಿ. ಈ ಮೆಟೀರಿಯಲ್ ನಾವು ಟ್ರ್ಯಾಕ್ಟ್ರಿಂದ ರನ್ ಮಾಡ್ಕೊಬೋದು. ಅಂದರೆ ರೋಟೋವೇಟ್ರು ಶಾಫ್ಟ್ ನೀವು ಹೆಂಗೆ ಕನೆಕ್ಟ್ ಮಾಡ್ಕೊತೀರೋ ಆ ಥರ ರೋಟೋವೇಟ್ರನ್ನ ನೀವು ಕನೆಕ್ಟ್ ಮಾಡ್ಕೊಂಡು ಇದನ್ನ ರನ್ ಮಾಡ್ಕೊಬೋದು. ಇದರಲ್ಲಿ ತೋಟದಲ್ಲಿರ್ತಕ್ಕಂಥ ವೇಸ್ಟೇಜ್ ಅಂದರೆ ಗರಿ, ಎಡಮಟ್ಟೆ, ಕೊಬ್ಬರಿ ಮಟ್ಟೆ, ಯಾವುದೇ ರೀತಿಯಾಗಿರ್ತಕ್ಕಂಥ ವೇಸ್ಟೇಜ್, ತೋಟದಲ್ಲಿ ಏನೇನು ವೇಸ್ಟೇಜ್ ಬರುತ್ತೋ ಅದನ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡು ಗಿಡಗಳಿಗೆ ಹಾಕಿದ್ರೆ ಇದು ಪೂರ್ತಿ ಅಂದರೆ ಎಲ್ಲ ಸಾವಯವ ಗೊಬ್ಬರ ಥರ, ಎರೆಹುಳಿನ ಗೊಬ್ಬರ ಥರ ಆಗ್ತದೆ. ಇದು ಕಡಿಮೆ ಅಂದರೂ ಒಂದು 20 ದಿವಸದಿಂದ 1 ತಿಂಗಳವರೆಗೆ ಆ ಗಿಡ ಒಂದು ತೇವಾಂಶವನ್ನು ಹಿಡಿದಿಟ್ಕೊಳ್ತೈತೆ. ಇದಕ್ಕೆ ಪೂರ್ತಿ ಥ್ರೋಟ್ ಕರ್ನಾಟಕ ನಾವು ಡಿಸ್ಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ. ಇದರಲ್ಲಿ ಏನಪ್ಪ ಮೇಜರ್ ಅಂದರೆ ನಾವು ತೋಟದಲ್ಲಿರೋ ಯಾವುದೇ ವೇಸ್ಟೇಜನ್ನ ನೀವು ಇದರಲ್ಲಿ ಹಾಕ್ಬಿಟ್ಟು ಗೊಬ್ಬರ ಮಾಡ್ಕೊಂಡು ನೀವು ಇದನ್ನ ಯೂಸ್ ಮಾಡ್ಬೋದು. ಇದಕ್ಕೆ ಯಾವುದೇ ರಿಪೇರಿ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರೋದು ಬರ್ಬೋದಿಲ್ಲ. ಯಾಕೆಂದರೆ ಇದು ಪೂರ್ತಿ ಕಬ್ಬಣ ಮಿಷಿನೆಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಗೇರ್ ಬಾಕ್ಸ್ ಇರೋದಿಲ್ಲ, ಯಾವುದೇ ಕಾಂಪ್ಲಿಕೇಟೆಡ್ ಟೂಲ್ಸ್ಗಳಿರೋದಿಲ್ಲ. ಅದರಿಂದ ಇದು ನಿಮಗೆ ಬಹಳ ಉಪಯುಕ್ತ ಆಗಿರ್ತಕ್ಕಂಥ ಮಿಷಿನ್ ಆಗಿದೆ.